ನಮಸ್ಕಾರ ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ರಾಹುಲ್ ದಯಾನ್. ನನಗೂ ಫ್ರೀ ನಿನಗೂ ಫ್ರೀ ಎಲ್ಲ ಫ್ರೀ 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 ಅಂತಿದ್ದ ಕೈಗೆ ಗ್ಯಾರಂಟಿ ಭಾರವಾದಂತೆ ಕಾಣ್ತಾ ಇದೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಆರ್.ವಿ. ದೇಶಪಾಂಡೆ ಅಪಹಾಸ್ಯ ಮಾಡಿ ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ಮಾಜಿ ಸಚಿವನ ಮಾತುಗಳೇ ಕೇಸರಿ ಪಡೆಗೆ ಅಸ್ತ್ರವಾಗಿದೆ. ಶಾಸಕರ ಬಲ, ಹೈಕಮಾಂಡ್ ಬೆಂಬಲ ಇವೆರಡೂ ಇದ್ರೆ ಸಿಎಂ ಪಟ್ಟ. ಇದು ಸಿದ್ದರಾಮಯ್ಯ ವಾಗ್ಬಾಣ. ಡಿಕೆಶಿ ಕನಸಿನ ವಿರುದ್ಧ ಹೂಡಿರೋ ಅಸ್ತ್ರ. ಸಿಎಂ ಮಾತಿಗೆ ಪರಮೇಶ್ವರ್ ಕೂಡ ಧ್ವನಿಗೂಡಿಸಿದ್ದಾರೆ. ಮತ್ತೆ ಸಿಎಂ ಕುರ್ಚಿ ಆಸೆ ತೆರೆದಿಟ್ಟಿದ್ದಾರೆ. ಛಲವಾದಿ ಕೂಡ ಪರಂಗೆ ಬೆಂಬಲ ಸೂಚಿಸಿದ್ದಾರೆ. ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ. ಆದರೆ ರಾಜ್ಯದಲ್ಲಿ ಸಂಘಕ್ಕೆ ಕಡಿವಾಣ ಹಾಕಲು ಪ್ರಿಯಾಂಕ್ ಖರ್ಗೆ ಬರೆದ ಪತ್ರ ಕಮಲ ಪಡೆಯ ಕೋಪಾಗ್ನಿಗೆ ಗುರಿಯಾಗಿದೆ. ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಕಾಂಗ್ರೆಸ್ಗೆ ಸವಾಲ್ ಹಾಕಿದೆ. ಸಚಿವರು ಬರೆದ ಪತ್ರವನ್ನ ಪರಿಶೀಲಿಸೋದಾಗಿ ಸಿಎಂ ಹೇಳಿದ್ದಾರೆ. ಚಿನ್ನ ಸದ್ಯಕ್ಕೆ ಕೊಳ್ಳದೇ ಇದ್ರೆ ಚೆನ್ನ, ಕೊಳ್ಳಲು ಹೋದ್ರೆ ಜೇಬಲ್ಲಿರೋ ದುಡ್ಡು ಆಗುತ್ತೆ ಮನ್ನಾ. ದೇಶದಲ್ಲಿ ಹಳದಿ ಲೋಹದ ಬೆಲೆ ಆಕಾಶ ಮುಟ್ಟಿದೆ. 10 ಗ್ರಾಂ ಬಂಗಾರದ ಬೆಲೆ ಲಕ್ಷದ ಗಡಿ ದಾಟಿ ನಾಗಾಲೋಟ ಮುಂದುವರೆಸಿದೆ. 2026ರ ವೇಳೆಗೆ 1.5 ಲಕ್ಷದ ಗಡಿ ದಾಟುವಂತ ಸಾಧ್ಯತೆ ಇದೆ. ಪವಾಡಕ್ಕೆ ಪ್ರಖ್ಯಾತಿಯಾದ ಹಾಸನಾಂಬೆ ದರ್ಶನ ನೀಡುತ್ತಿದ್ದಾಳೆ. ಶಕ್ತಿ ದೇವತೆಯ ಕಣ್ತುಂಬಿಕೊಂಡು ಸಾವಿರಾರು ಭಕ್ತರು ಪುನೀತರಾಗ್ತಿದ್ದಾರೆ. ರಾಜ್ಯ ಹೊರ ರಾಜ್ಯದ ತಾರಾಗಣ ಕೂಡ ಹಾಸನಾಂಬೆ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡಿತಾ ಇದ್ದಾರೆ. ಸಂಕಷ್ಟ ಪರಿಹಾರಕ್ಕೆ ಎಚ್.ಡಿ. ರೇವಣ್ಣ ದಂಪತಿ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.